ನೋಡಿ ಈಗ ಎಲ್ಲಾರ ಕತ್ತಲು ಐಡಿ ಕಾರ್ಡ್ ಬಂದ್ಬಿಟ್ಟ ಕೇಳಿದ ತಕ್ಷಣ ಎಲ್ಲಾರ ಕತ್ತಲು ಐಡಿ ಕಾರ್ಡ್ ಶಿಸ್ತುಬದ್ಧ ಸರ್ಕಾರಿ ನೌಕರರು. ನಾವು ಮಾತಾಡಂಗಿಲ್ಲ, ಮುಲಾಜಿ ಇಲ್ಲ. ನಾವು ಕೇಳ್ಕತ್ತಮ್ ನಾಟಕ್ ಬಂದ್. ನೀವೇನ್ ಸರ್? ಎಲ್ಲಿ ಸರ್ ಐಡಿ ಕಾರ್ಡ್? ಇಲ್ಲಿ ಸರ್ ಹೋಗಪ್ಪ, ಅಲ್ಲಿ ಪೂಜೆ ಸಂಬಂಧ ತಂದ್ಬಿಟ್ರಪ್ಪ. ಇಲ್ಲಿ ಕುಂತ್ಕೊಂಡಿರೋರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ತಿಳ್ಕೊಳ್ಳೋಣ, ಸಾರ್ವಜನಿಕರು ಅಂತ ತಿಳ್ಕೊಳ್ಳೋಣ, ಯಾರು ಅಂತ ತಿಳ್ಕೊಳ್ಳೋಣ ನಾವು. ಸ್ವಾಮಿ ನಿಮ್ಮನ್ನೇ ಕೇಳ್ತಾರೆ, ಆನ್ಸರ್ ಕೊಡ್ಬೇಕಾಗ್ತದೆ. ನೀವು DD ಸಮಜಾಯಿಸಿ ನೋಟಿಸ್ ಉತ್ತರ ಕೊಡ್ಬೇಕಾದ್ರೆ ಹೇಳಿ, ನೀವು ಯಾರು ಅಂತ ತಿಳ್ಕೊಳ್ಳೋಣ ನಾವು. CCTV ತಕ್ಷಣ ಎಷ್ಟು ಮಾಡ್ತಾರೆ ಗೊತ್ತಾಗುತ್ತೆ, ಸುಳ್ಳು ಹೇಳ್ಬೇಡಿ. ಮತ್ತೆ ಹೊಸ್ತಾಗ್ ಸರ್ ನೆನೆ ಮನೆ ಸೇರ್ಕೊಂಡಿದ್ದೀರಾ? ಕರ್ದಾನಕ್ಲು ಟಿಪ್ನೆ ಕಾಪಿ ಎಲ್ಲಾನು ನೋಡ್ತೀರಾ? ನಿಮ್ಗೇನೋ ಅದನ್ನ ಯಾರು ಹೇಳ್ಕೊಡೋ ಅಂತಾರೆ ಇಲ್ವಾ? ಐಡಿ ಕಾರ್ಡ್ ಹಾಕ್ಬೇಕು ಅಥವಾ ನಿಮ್ಗೆ ಇದೆಲ್ಲ ಮುಟ್ಟಾಗ ರೈಟ್ಸ್ ಇದೆಯಾ ನಿಮ್ಗೆ? ಸಾಬ್ರೆ ನೀವ್ಯಾರು ಸಾಬ್ರೆ? ನೀವು ಸರ್ಕಾರಿ ಗೌರವಾನ್ವಿತ ಅಧಿಕಾರಿಗಳ? ಇಲ್ಲ ಸರ್ ಐಡಿ ಕಾರ್ಡ್ ಸರ್. ಅಲ್ಲಲ್ಲ ಇರಿ ಸಾಹೇಬ್ರ, ಒಂದ್ ನಿಮಿಷ. ನಿಮ್ ಆಫೀಸಲ್ಲಿ ಎಷ್ಟು ಜನ ಎಲ್ಲಾರು ತೆಗಿಬೇಕು, ಕೊಡಿದ್ರಿ. ಎಲ್ಲಾರ್ದು ಐಡಿ ಕಾರ್ಡ್ ಹಾಕ್ಬೇಕು. ಯಾರು ಐಡಿ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ. ಇವ್ರು ಯಾರು ಅನಧಿಕೃತವಾಗಿ ಯಾರು ಕೆಲಸ ಮಾಡ್ತಾ ಇದಾರೆ, ಅವ್ರು ಯಾರು ಅಂತ ಗೊತ್ತಾಗದೆ ನಮ್ಗೆ. ಸಾಹೇಬ್ರ ನೀವು ಗೌರ್ಮೆಂಟ್ ಆಫೀಸರಾ? ಸಾಹೇಬ್ರ ನೀವು ಗೌರ್ಮೆಂಟ್ ಆಫೀಸರಾ? ಎಲ್ಲಿ ಸರ್ ಐಡಿ ಕಾರ್ಡ್ ಇಲ್ಲ? ಏನ್ ನಿಮ್ಮ ಹೆಸರೇನು ಸಾಹೇಬ್ರ? ನೀವು ಮೇಡಮ್ ಅವ್ರೆ ನೋಡ್ರಿ ಹಾಕಿದಾರ. ನೀವೇನ್ ಸರ್? ಎಲ್ಲಿ ಸರ್ ಐಡಿ ಕಾರ್ಡ್? ಇಲ್ಲಿ ಸರ್ ಏನ್ ಸರ್? ಓಲಿ ಕಡ್ಡಿ ಕರ್ಪೂರ ತರ್ಸನ? ಅಲ್ಲ ಕಡ್ಡಿ ಕರ್ಪೂರ ತರ್ಸನ, ಕಾಯಿ ಎಲ್ಲ ತರ್ಸನ? ಹೋಗಪ್ಪ, ಅಲ್ಲಿ ಪೂಜೆ ಸಂಬಂಧ ತಂದ್ಬಿಟ್ರಪ್ಪ. ಇಲ್ಲಿ ಕುಂತ್ಕೊಂಡಿರೋರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ತಿಳ್ಕೊಳ್ಳೋಣ, ಸಾರ್ವಜನಿಕರು ಅಂತ ತಿಳ್ಕೊಳ್ಳೋಣ, ಯಾರು ಅಂತ ತಿಳ್ಕೊಳ್ಳೋಣ ನಾವು. ಸ್ವಾಮಿ ನಿಮ್ಮನ್ನೇ ಕೇಳ್ತಾರೆ, ಆನ್ಸರ್ ಕೊಡ್ಬೇಕಾಗ್ತದೆ. ನೀವು DD ಸಮಜಾಯಿಸಿ ನೋಟಿಸ್ ಉತ್ತರ ಕೊಡ್ಬೇಕಾದ್ರೆ ಹೇಳಿ, ನೀವು ಯಾರು ಅಂತ ತಿಳ್ಕೊಳ್ಳೋಣ ನಾವು. ಏನ್ ಮಾತಾಡ್ತಿ ಹೇಳಿ. ಉದ್ದು ಕಿಡಿ ಶ್ರೀಧರ್, ಉದ್ದು ಕಿಡಿ. ನೋಡಿ ಕೇಳ್ತಾ ಇದೀವಿ ಸಾಹೇಬ್ರ, ಆನ್ಸರ್ ಮಾಡ್ತಾ ಇಲ್ಲ. ನಿಮ್ಗೆ ಏನ್ ಬೇಕು ಹೇಳಿ. ನಮ್ಗೆಲ್ಲ ಸರ್ ನೀವು ಸರ್ಕಾರದವ್ರ ರೀತಿ ನಿಯಮಗಳನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಎಲ್ಲಿ ಐಡಿ ಕಾರ್ಡ್? ಇಲ್ಲಿ ಸರ್ ಐಡಿ ಕಾರ್ಡ್ ಹಾಕೊಂಬಿಡ ಅಂತ ಯಾರು ಹೇಳಿ ನಿಮ್ಗೆ? ಮತ್ತೆ ಯಾಕೆ ಆಗ್ತಾ ಇಲ್ಲ ನೀವು? ಹೊರಗಡೆ ಹೋಗಿದ್ದು ಬಿಚ್ಚಿಕ್ ಹೋಗಿದ್ದೀವಿ. ಅಲ್ಲ ಏನು ಒಳ್ಳೆ ಕಡ್ಡಿ ಕರ್ಪೂರ ಕಾಯಿಲೆ ತಂದ್ಕೊಡೋಣ, ಮತ್ತೆ ಹಾಕ್ಬೇಕಲ್ವಾ ಸರ್? ಯಾರು ಅಂತ ಗೊತ್ತಾಗಣ ನಾವು, ಯಾರು ಅಂತ ಗೊತ್ತಾಗಣ. ಆಯ್ತು, ನಿಮ್ಮ ಅಭಿಲೇಖ ಕಾಯ್ದೆಯಲ್ಲಿ ಕುಂತವ್ರಲ್ಲ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ತಿದ್ದುಪಡಿ ಮತ್ತೊಂದು ಮಗದೊಂದು ಯಾರು ಸರ್ ಜವಾಬ್ದಾರಿ? ಆಲಿಂದ ಇವ್ರು ಯಾರು ರೆಕಾರ್ಡ್ ಮಾಡ್ತಾ ಇದ್ರಿ ಇಲ್ಲಿ? ಎಲ್ಲ ಕೇಳಿದ ತಕ್ಷಣ ಐಡಿ ಕಾರ್ಡ್ಗಳು ಕತ್ತಿ ಬಂದ್ಬಿಟ್ಟವೆಲ್ಲ. ನೀವೇನಪ್ಪ? ನೀವೇನು? ನಿಮ್ಗೆ ಐಡಿ ಕಾರ್ಡ್ ಇರಲ್ವಾ? ಅಲ್ಲ ನೀವೆಲ್ಲ ಈಗ ಮೂಲ ರೆಕಾರ್ಡ್ಸು, ಈಗ ಎಡ ಬಲ ಕರ್ದಾನಕ್ಲು ಟಿಪ್ನೆ ಕಾಪಿ ಎಲ್ಲಾನು ನೋಡ್ತೀರಾ? ನಿಮ್ಗೇನೋ ಅದನ್ನ ಯಾರು ಹೇಳ್ಕೊಡೋ ಅಂತಾರೆ ಇಲ್ವಾ? ಐಡಿ ಕಾರ್ಡ್ ಹಾಕ್ಬೇಕು ಅಥವಾ ನಿಮ್ಗೆ ಇದೆಲ್ಲ ಮುಟ್ಟಾಗ ರೈಟ್ಸ್ ಇದೆಯಾ ನಿಮ್ಗೆ? ನೀವೇನ್ ಬ್ರದರ್ ಅವಾಗಿಂದ ಅರ್ಜಿ ನೋಡ್ತೀರಲ್ಲ, ಫೈಲ್ ನೋಡ್ತೀರಲ್ಲ, ನೀವೇನು ಅವಾಗಿಂದ ಇತ್ತಿರುವಾಗ ನೋಡ್ತೀರ, ರಿಜಿಸ್ಟರ್ ನೋಡ್ತೀರಲ್ಲ, ನೀವ್ಯಾರು? ಆಯ್ತು, ನಿಮ್ಗೆ ಐಡಿ ಕಾರ್ಡ್ಗಳು ಇರಲ್ವಾ? ಹೆಂಗ್ ಸರ್ ಇವ್ರು ಇದ್ರನ ಹೊರಗುತ್ತಿಗಾರ ನೌಕರ ಅವರು? ಆಯ್ತು, ನಿಮ್ಮ ಕಾಂಟ್ರಾಕ್ಟ್ ಬೇಸಿಕ್ ನಿಮ್ಗೆ ಇದು ಕೊಟ್ಟಿಲ್ಲ, ಐಡಿ ಕಾರ್ಡ್ ಕೊಟ್ಟಿಲ್ವಾ? ಯಾರು ನಿಮ್ ಕಾಂಟ್ರಾಕ್ಟ್ ಬೇಸಿಕ್ ಯಾರು? CCTV ತಕ್ಷಣ ಎಷ್ಟು ಮಾಡ್ತಾರೆ ಗೊತ್ತಾಗುತ್ತೆ, ಸುಳ್ಳು ಹೇಳ್ಬೇಡಿ. ಮತ್ತೆ ಹೊಸ್ತಾಗ್ ಸರ್ ನೆನೆ ಮನೆ ಸೇರ್ಕೊಂಡಿದ್ದೀರಾ? ಇದು ನಮ್ಮ ತಾಲೂಕು ಆಡಳಿತದ ಒಂದು ಕರ್ತವ್ಯ. ಯಾರೋ ಬಡವ್ರ ಮನೆ ಕಟ್ಟಿದ್ರೆ ನೋಟಿಸ್ ಕೊಡೋ ಅಂತದ್ದು, ಹೊಡಿಯೋ ಅಂತದ್ದು. ನೋಡಿ ಈಗ ಎಲ್ಲಾರ ಕತ್ತಲು ಐಡಿ ಕಾರ್ಡ್ ಬಂದ್ಬಿಟ್ಟ ಕೇಳಿದ ತಕ್ಷಣ ಎಲ್ಲಾರ ಕತ್ತಲು ಐಡಿ ಕಾರ್ಡ್ ಶಿಸ್ತುಬದ್ಧ ಸರ್ಕಾರಿ ನೌಕರರು. ನಾವು ಮಾತಾಡಂಗಿಲ್ಲ, ಮುಲಾಜಿ ಇಲ್ಲ. ನಾವು ಕೇಳ್ಕತ್ತಮ್ ನಾಟಕ್ ಬಂದ್. ಮಾತಾಡಂಗಿಲ್ಲ, ಮುಗೀತಷ್ಟೇ ವ್ಯವಹಾರ. ಸಾಹೇಬ್ರ ಏನಾಗಿದೆ ಸಾಹೇಬ್ರ ನಮ್ಮ ಅರ್ಜಿ? ಸಾಹೇಬ್ರ ಅದೇನು ಸರ್ವೆ ನಂಬರ್ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್ವೆ ನಂಬರ್ ಬಾಲಗುರುನಲ್ಲಿ ಸರ್ವೆ ನಂಬರ್ 1ರಲ್ಲಿ
ಏನಾಗಿದೆಯೋ ತುರ್ತಾಗಿ ಕ್ರಮ ಕೈಗೊಂಡು ಶಿಸ್ತುಬದ್ಧವಾಗಿ ಕ್ರಮ ಜರುಗಿಸ್ಬೇಕು. ಆಯ್ತು ಬರ್ಲಿ ಫೈಲ್ ಹುಡುಕ ಕಳ್ಸಿದೀನಿ, ಫೈಲ್ ಬಂದೈತೆ ಎಲ್ಲರಿಗೂ ಗೊತ್ತಾಗುತ್ತೆ. ಬಂದ್ಮೇಲೆ ಶಿಸ್ತು ಕ್ರಮವಾಗಿ ಮಾಡುವ. ಅಲ್ಲ ನಿಮ್ದೇನೇ ರಿಪೋರ್ಟ್ ಕೊಡಿ, ಶಿಸ್ತು ಕ್ರಮಬದ್ಧ ಆಧಾರ್ ಕಾರ್ಡ್ ಅಲ್ಲಿ ನೋಡ್ತಾರೆ, ಅವ್ರಿಗೆ ಯಾವ ನೋಟಿಸ್ ಕೊಡ್ಬೇಕು. ಅದ್ರ ಹೌದು ಪ್ರಕಾರನೇ ಮಾಡೋಣ.